ಆಲ್ಮೋಸ್ಟ್ ಈಗ ಏನು ಸಿನಿಮಾ ನೋಡಿದ್ದಾರೆ ಎಲ್ಲರೂ ಕೂಡ ತುಂಬ ಇಷ್ಟಪಡ್ತಾ ಇದ್ದಾರೆ. ತುಂಬ ಜೆನ್ಯೂನ್ ಆಗಿ ಬಂದು ಎಲ್ಲರೂ ಕೂಡ ಅವರ ಒಪಿನಿಯನ್ ಹೇಳ್ತಾ ಇದ್ದಾರೆ. ತುಂಬ ಇಷ್ಟ ಆಗುತ್ತೆ ಈ ಸಿನಿಮಾ. ಇನ್ನೊಂದಷ್ಟು ನಮ್ಮ ಒಂದು ವರ್ಡ್ ಆಫ್ ಮೌತಲ್ಲಿ ಬಾಯಿಂದ ಬಾಯಿಗೆ ಹೋಗಿ ಈ ಸಿನಿಮಾ 100% ಕಚ್ಕೊಳ್ಳುತ್ತೆ ಅನ್ನೋಂಥ ಒಂದು ಮಾತನ್ನು ಆಡ್ತಾ ಇದ್ದಾರೆ. ಆ್ಯಂಡ್ ಏನು ನಾವು ರಿಯಾಕ್ಷನ್ಸ್ ನೋಡ್ತಾ ಇದ್ದೀವಿ, ಏನು ಎಕ್ಸ್ಪೆಕ್ಟ್ ಮಾಡಿದ್ವಿ ಅಂದರೆ ಎಲ್ಲೆಲ್ಲಿ ಕಾಮಿಡಿ ಇದೆ, ಏನು ನಗಾಡ್ತಾರೆ ಜನ, ಏನು ಸಸ್ಪೆನ್ಸ್ನ ಎಂಜಾಯ್ ಮಾಡ್ತಾರೆ ಅಂತ ಏನು ಅಂದ್ಕೊಂಡಿದ್ವಿ, ಅದಕ್ಕಿಂತ ಮೀರಿದ ಮಟ್ಟದಲ್ಲಿ ನಮಗೆ ಆ್ಯಕ್ಚುಲಿ ರಿಯಾಕ್ಷನ್ ಸಿಗ್ತಾ ಇದೆ. ಆ್ಯಂಡ್ ಒಂದು ಇಷ್ಟು ವರ್ಷದ ಶ್ರಮಕ್ಕೆ ಇವತ್ತೊಂದು ಪ್ರತಿಫಲ ಕಾಣ್ತಾ ಇದೆ. ಆ್ಯಂಡ್ ಇನ್ನಷ್ಟು ಶೋಗಳಿದೆ. ಇದನ್ನು ಜನರು ಇನ್ನೊಂದಷ್ಟು ತಾವು ಎಲ್ಲ ಯೂಟ್ಯೂಬರ್ಸ್ ಇದ್ದೀರಿ, ಮೀಡಿಯಾದವರು ಇದ್ದೀರಿ, ದಯವಿಟ್ಟು ನೀವು ಕೂಡ ಒಂದಷ್ಟು ಪ್ರಚಾರ ಮಾಡಿ ನಮಗೆ ಇನ್ನಷ್ಟು ಜನರಿಗೆ ನಾವು ತಲುಪೋದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಬೇಕು ಅಂತ ನಾನು ಕೇಳ್ತೀನಿ. ನಾನು ನೋಡಿದೆ ಹಾರರ್ ಎಲಿಮೆಂಟ್ಸ್. ನಾನು ನೆನ್ನೆ ಪ್ರೀಮಿಯರ್ ಶೋಯಿಂದ ಸೇಮ್ ಯೋಚನೆ ಮಾಡ್ತಾಯಿದ್ದೀನಿ. ಈಗ ತಾನೇ ಒಬ್ಬರು ಹೇಳಿದ್ರು, ನಾನು ಉಶ್ ಫಿಲಮ್ ಬಿಟ್ಟರೆ ಇದೇ ಫಿಲಮ್ಗೆ ಒಂದು 2 ಸಲ ನಾನು ಎದ್ದು ಹೊರಗಡೆ ಹೋದೆ ಅಂತ. ಮತ್ತು ನಿನ್ನೆ ಕೂಡ ಅಷ್ಟೇ, ನಿನ್ನೆ ಅದರಲ್ಲಿ ಮೇಜರ್ಲಿ ಲೇಡೀಸ್ ಕೂಡ ತುಂಬ ಇಷ್ಟಪಡ್ತಾ ಇದ್ದಾರೆ. ಅಂದರೆ ಲೇಡೀಸ್ಗೆ ಅದೊಂದು ಸುಮಾರು ವರ್ಷ ಆಗೋಯ್ತು ಈ ಥರ ಒಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಸಿಕ್ಕಿ ಅಂತ. ನಾನು ಯಾವಾಗಲೂ ಹೇಳ್ತಾ ಇದ್ದೆ ರಿಲೀಸ್ಗಿಂತ ಮುಂಚೆ, ಇದೊಂದು ಸಿನಿಮಾ ಒಳ್ಳೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಅಂತ. ಸೊ ನಾವು ಅಂದ್ಕೊಂಡಿರೋದು ಇವಾಗ ಆಗ್ತಾಯಿದೆ. ನಾವು ಏನು ಅಂದ್ಕೊಂಡಿದ್ವಿ ಇದು ಕೊಡುತ್ತೆ ಅಂತ, ಅದನ್ನೇ ಜನ ಹೇಳಿದಾಗ ನಮಗೆ ತುಂಬ ಖುಷಿ ಕೊಡ್ತಾ ಇದೆ. ಡೆಫಿನೆಟ್ಲಿ ವರ್ಕ್ ಆಗ್ತಾ ಇದೆ. ನಾವೇನು ಅಂದ್ಕೊಂಡಿದ್ವಿ ಅದು ವರ್ಕ್ ಆಗ್ತಾ ಇದೆ. ನೀವು ಸೀರಿಯಲಿಂದ ಕಾಮಿಡಿ ಆಡಿಯನ್ಸ್ ಜಾಸ್ತಿ, ಬೇರೆ ಪ್ಲಾನ್ ಎಲ್ಲ ಇಲ್ಲ ಸರ್. ಅಂದರೆ ಈಗಾಗಲೇ ಪ್ರಚಾರದಲ್ಲಿ ಗೊತ್ತಿದೆ ಎಲ್ಲರಿಗೂ. ಈಗ ಅಣ್ಣಯ್ಯ ಖ್ಯಾತಿಯ ವಿಕಾಸ್ ಜೊತೆ ಇದರಲ್ಲಿ ನಾಯಕನಾಗಿ ನಟಿಸಿದ್ದಾರೆ ಅನ್ನೋಂಥದ್ದು ಗೊತ್ತಿದೆ. ಈಗಾಗಲೇ ಅಣ್ಣಯ್ಯ ಧಾರಾವಾಹಿ ಅಭಿಮಾನಿಗಳು ಕೂಡ ತುಂಬ ಜನ ಬಂದಿದ್ದರು ಸಂತೋಷ್ ಥಿಯೇಟ್ರಿಗೆ. ಅದು ತುಂಬ ಖುಷಿ ಆಯಿತು. ನಾನು ಅಂದ್ಕೊಂಡಿರಲಿಲ್ಲ. ಯಾಕಂದ್ರೆ ನನಗೆ ಗೊತ್ತು ಈಗ ಸೀರಿಯಲ್ ನೋಡೋ ಆಡಿಯನ್ಸು ಎಲ್ಲರೂ ಅಲ್ಲಿ ಅಕ್ಕಪಕ್ಕ ಇರುವಂಥ ತಮ್ಮ ಮಾಲ್ಗಳಲ್ಲಿ ಅಲ್ಲಿ ಸಿನಿಮಾ ನೋಡ್ತಾರೆ. ಬಟ್ ಫಸ್ಟ್ ಶೋಗೆ ವೆಯ್ಟ್ ಮಾಡಿ ಇಷ್ಟೊಂದು ಜನ ಬಂದು ಸಿನಿಮಾ ನೋಡಿರೋದು ತುಂಬ ಖುಷಿ ಇದೆ. ಆ್ಯಂಡ್ ಎಲ್ಲರಿಗೂ ಚಿರಋಣಿ. ಆ್ಯಂಡ್ ಇನ್ನೊಂದು ತುಂಬ ಖುಷಿ ಪಡ್ತಾ ಇರೋದು, ನಾನು ಅಣ್ಣಯ್ಯ ಆಡಿಯನ್ಸು ಅವ್ರು ಏನು ಅನ್ಕೋತಾರೋ ಹೆಂಗೆ ಅಂತ ಅಂದ್ಕೊಂಡಿದ್ದೆ. ಬಿಕಾಸ್ ಅಣ್ಣಯ್ಯ ಕ್ಯಾರೆಕ್ಟರ್ ನೋಡಿ ಅವರೆಲ್ಲ ಹೊರಗಡೆ ಬಂದು ಏನು ಕ್ಯಾರೆಕ್ಟರ್ ಸರ್, ಏನು ಸೂರ್ಯ ಅನ್ನೋ ಕ್ಯಾರೆಕ್ಟರ್ ಏನಿದೆ ಅನ್ನೋಂಥದ್ದು ಮಾತಾಡ್ತಿದ್ದಾರಲ್ಲ. ಅಂದರೆ ನಮಗೊಂದು ಸ್ವಲ್ಪ ಇತ್ತು, ಅಂದರೆ ನಾನು ಅಣ್ಣಯ್ಯ ಅಲ್ಲದೆ ಒಂದು ಕಂಪ್ಲೀಟ್ ಆಪೋಸಿಟ್ ಕ್ಯಾರೆಕ್ಟರ್ ಮಾಡಿದಾಗ ಜನ ಹೇಗೆ ತೊಗೊಳ್ತಾರೆ ಅಂತ. ಅದನ್ನು ಇಷ್ಟು ಪ್ರೀತಿಯಿಂದ ತೊಗೊಳ್ತಾ ಇದ್ದಾರೆ, ಖುಷಿಯಿಂದ ತೊಗೊಳ್ತಾರೆ ನಾನು ನಿಜವಾಗ್ಲೂ ಅಂದ್ಕೊಂಡಿಲ್ಲ. ಆ್ಯಂಡ್ ಇವತ್ತಂತೂ ಭಾಳ ಖುಷಿ ಇದೆ. ಎಲ್ಲ ಅದು ನಾನು ಸುಮಾರು ಕೇಳಿದ್ದೀನಿ. ಇಲ್ಲ ಸರ್, ಇವತ್ತಿದ್ದ ಕನ್ನಡದ ಸೂರ್ಯ ಅಂತ ಕರೀತಾರೆ. ಏನಂದರೆ ಒಬ್ಬ ಬರಹಗಾರ, ಒಬ್ಬ ರೈಟ್ರಿಗಿಂತನೂ ಸಿನಿಮಾ ದೊಡ್ಡದು, ಸಿನಿಮಾಗಿಂತನೂ ಪ್ರೇಕ್ಷಕ ದೊಡ್ಡವನಲ್ಲ. ಸೊ ಆ ಪ್ರೇಕ್ಷಕರ ನಡುವೆ ಇವತ್ತು ಕುತ್ಕೊಂಡು ಸಿನಿಮಾ ನೋಡಿರುವಂಥದ್ದು ಒಂದು 3-3.5 ವರ್ಷದ ಜರ್ನಿ ಸರ್ ಇದು. ಪ್ರೀ ಪ್ರೊಡಕ್ಷನ್ನು, ಪೋಸ್ಟ್ ಪ್ರೊಡಕ್ಷನ್ನು, ಶೂಟಿಂಗು ಅಂತ. ಇವತ್ತಿಗೆ ದೊಡ್ಡ ಕ್ರೌಡ್ ಜೊತೆ ಕುತ್ಕೊಂಡು ನೋಡಿದಾಗ ನನ್ನ ಇಡೀ ಸಿನಿಮಾದ ಕಂಟೆಂಟು, ನನ್ನ ಟಾರ್ಗೆಟ್ ಆಡಿಯನ್ಸೇ ಒಂದು ಯೂತ್ಸು, ಒಂದು 18ರಿಂದ 30-32 ವರ್ಷದ ಆಡಿಯನ್ಸ್ ಯೂತ್ಸ್ನ ನಾನು ಟಾರ್ಗೆಟ್ ಮಾಡಿರುವಂಥದ್ದು. ಬಟ್ ಇವತ್ತಿಗೆ ಥಿಯೇಟ್ರಲ್ಲಿ ತುಂಬ ಫ್ಯಾಮಿಲಿ ಆಡಿಯನ್ಸ್ ಇತ್ತು, ಆಯಿತಾ. ಸೊ ಅವ್ರು ಎಂಜಾಯ್ ಮಾಡ್ತಿದ್ದ ರೀತಿ ನೋಡಿ ನನಗೆ ತುಂಬ ಖುಷಿ ಆಯ್ತು. ಇನ್ಫ್ಯಾಕ್ಟ್ ಯೂತ್ಸಿಗಂತೂ ಡೆಫಿನೆಟ್ಲಿ ಕನೆಕ್ಟ್ ಆಯಿತು. ನಾನು ನಿನ್ನೆಯಿಂದಲೇ ನಾವು ನೋಡ್ತಾ ಇದ್ವಿ, ಯೂತ್ಸಿಗೆ ತುಂಬ ಕನೆಕ್ಟ್ ಆಗ್ತಿದೆ. ಸೊ ಒಂದು ಫ್ಯಾಮಿಲಿ ಆಡಿಯನ್ಸಿಗೆ ಕನೆಕ್ಟ್ ಆಗ್ತಿದೆ. ನನ್ನ ಪಾತ್ರಗಳು ಹೆದರ್ಕೊಳ್ಳೋದು, ನನ್ನ ಪಾತ್ರಗಳಿಗೆ ಆಗೋ ಸಂಕಷ್ಟಗಳನ್ನು ಆಡಿಯನ್ಸು ಸಖತ್ ಎಂಜಾಯ್ ಮಾಡ್ತಾ ಇದ್ದಾರೆ. ಅದನ್ನು ಅವ್ರ ಪಾತ್ರ ಆಗಿ ಅಲ್ಲಿ ನೋಡ್ತಾ ಇದ್ದಾರೆ. ಆ್ಯಂಡ್ ಟೆಕ್ನಿಕಲಿ ನಾವು ಎಷ್ಟು ಸ್ಟ್ರಾಂಗ್ ಆಗಿ ಮಾಡಿದ್ವಿ ಅನ್ನೋ ಕಾರ್ಡ್ ಪೋರ್ಷನನ್ನು, ಆ ಕಾರ್ಡಲ್ಲೇ ಹೋಗಿ ಬಂದಿರೋ ಫೀಲ್ನ ಆಡಿಯನ್ಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಖುಷಿ, ವೆರಿ ಗುಡ್. ನಾನು ತುಂಬ ಹ್ಯಾಪಿ. ಅದು ನಾನು ಇನ್ನೇನೇ ಹೇಳ್ದಂಗೆ ಪ್ರಪಂಚದಲ್ಲಿ ತುಂಬ ದೊಡ್ಡ ಪಬ್ಲಿಸಿಟಿ ಅಂತ ಇದ್ದರೆ ಅದು ಮೌತ್ ಪಬ್ಲಿಸಿಟಿ. ಸೊ ಅದು ಆಗಬೇಕು ನಮಗೀಗ. ಸೊ ಅದಕ್ಕೆ ಕನ್ನಡಿಗರು ಸಾಥ್ ಕೊಡಬೇಕು ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಮೇಜರ್ಲಿ ಸಸ್ಪೆನ್ಸ್ ಏನು ಸಿನಿಮಾಗಳಲ್ಲಿತ್ತು, ನಮಗೆ ಮೇಜರ್ಲಿ ಇದ್ದಿದ್ದು ಆ ಸಸ್ಪೆನ್ಸ್ಗಳು ವರ್ಕ್ ಆಗಬೇಕು ಅಂತ. ಜನರಿಗೆ ಒಂದು ಸಲ ವಾವ್ ಫ್ಯಾಕ್ಟರ್ ಅನಿಸ್ಬೇಕು. ನಾನು ಅಂದ್ಕೊಂಡಿಲ್ವಲ್ಲ, ಇದು ಅಂದ್ಕೊಂಡಿಲ್ವಲ್ಲ ಅನ್ನೋಂಥದ್ದು. ಅಂಥವು ನಾನು ಕೆಲವೊಂದು ರಿಯಾಕ್ಷನ್ಗಳನ್ನ ನೋಡಿದೆ, ಅದು ನನಗೆ ಭಾಳ ಖುಷಿ ಕೊಡುತ್ತೆ. ಅದೇ ಸರ್, ಈಗ ಸಿಂಪಲ್ ಸರ್, ಕರೆಕ್ಟ್. ಈಗ ನಮ್ಮ ಸಿನಿಮಾದೇ ಪೋಸ್ಟರ್ ನೋಡಿನೇ ಜನ ಥಿಯೇಟ್ರ್ ಒಳಗಡೆ ಬರಬೇಕು ಅಂತಂದರೆ ಏನು ಅದು ಅಪಾಯವಿದೆ, ಎಚ್ಚರಿಕೆ ಅಂಥೇಳಿ ಒಂದು ಅರ್ಧ ಮನಸ್ಸಲ್ಲೇ ಬಂದಿರ್ತಾರಲ್ಲ. ಶುರುವಾಗುತ್ತೆ ಸಿನಿಮಾ, ಹಿಂಗೆ ಶುರುವಾಗುತ್ತೆ, ಸುಮ್ಮನೆ ಒಂದು ಗ್ರ್ಯಾಜುವಲ್ ಹಿಂಗೆ ಇನ್ಕ್ರೀಸ್ ಆಗಿ ಆ ಇಂಟರ್ವಲ್ ಪಾಯಿಂಟ್ ತಗೊಂಡು ನಿಲ್ಲಿಸುವಾಗ ಅವರಿಗೆ ಒಂದು ಗ್ರಿಪ್ ಸಿಗುತ್ತೆ, ಇವರೇನೋ ಮಾಡಿದಾರಲ್ಲ ಅಂತ. ಸೆಕೆಂಡ್ ಹಾಫು ಮುಗಿದು ಎದ್ದು ಬಂದಾಗ ಇವತ್ತೆಲ್ಲರೂ ಅಂದರೆ ಒಂದು 2 ಸೆಕೆಂಡ್ ನಮ್ಮ ಹತ್ರ ಮಾತಾಡೋದಕ್ಕೆ ಗ್ಯಾಪ್ ಕೊಡ್ತಾ ಇದ್ದಾರೆ. ಒಂದು 2 ಸೆಕೆಂಡು ಏನು ಮಾಡಿದಿರಿ ಅಂತೇಳಿ. ಅಂದರೆ ಏನಾಗುತ್ತೆ ಅಂದರೆ ಸರ್, ಇವತ್ತು ನಾವು ಹೊಸಬರು ಅಂತ ಹೇಳ್ತೀವಲ್ಲ ಸರ್, ಅಂದರೆ ನಾವು ಐಡೆಂಟಿಟಿಯಿಂದಾಗಿ ಹೊಸಬರಾಗಿರ್ತೀವಿ, ಕೆಲಸದಿಂದಾಗಿ ಅಲ್ಲ.
ಅಲ್ವಾ. ಸೊ ನಾವು ಕೆಲಸದಲ್ಲಿ ಇಷ್ಟು ವರ್ಷ ಏನು ಕಷ್ಟಪಟ್ಟಿದ್ವಿ ಅನ್ನೋದನ್ನು ನಾವು ಈಗ ತೆರೆ ಮೇಲೆ ತಂದಿದ್ದೀವಿ. ಸೊ ಎಲ್ಲರೂ ಹೇಳೋದೇ ಸರ್ ನಿಮ್ಮ ಹೊಸಬ್ರು ಸಿನಿಮಾ ಥರ ಅನಿಸ್ತಾ ಇಲ್ಲ ಅಂತ. ಸೊ ಇದು ಎಲ್ಲರಿಗೂ ಅಂದರೆ ಮೌತ್ ಪಬ್ಲಿಸಿಟಿಯಿಂದ ಎಲ್ಲರಿಗೂ ಗೊತ್ತಾದರೆ ಎಲ್ಲರೂ ಬಂದು ನೋಡ್ರೆ ನಾನು ಸಿನಿಮಾ ಎಂಜಾಯ್ ಮಾಡ್ತಾರೆ ಅಂತೇಳಿ. ಯಾಕಂದರೆ ನಾವು ಕನ್ನಡಿಗರ ಮೇಲೆ ಆಪಾದನೆ ಮಾಡೋಕ್ಕಾಗಲ್ಲ, ಥಿಯೇಟ್ರಿಗೆ ಬರಲ್ಲ ಅಂತ ಏನೂ ಮಾಡೋಕ್ಕಾಗಲ್ಲ. ಕಂಟೆಂಟ್ ಚೆನ್ನಾಗಿದೆ. ಇವತ್ತು ನೋಡಿದ್ರೆ ನೀವುಗಳೇ ಅಲ್ಲ ಅಂದರೆ ನನ್ನ ಫ್ರೆಂಡ್ಸು ಅಥವಾ ಆರ್ಗ್ಯಾನಿಕ್ ಆಗಿ ಬಂದಿರೋ ಆಡಿಯನ್ಸ್ ಎಲ್ಲರೂ ಸಖತ್ತು ಚೀರ್ ಅಪ್ ಮಾಡ್ತಾ ಇದ್ದಾರೆ ಸಿನಿಮಾಗೆ ಅಂತಂದರೆ ಅದು ಸಿನಿಮಾಗಿರೋ ಶಕ್ತಿ ಅಂತ ಹೇಳ್ತೀನಿ. ಇನ್ಫ್ಯಾಕ್ಟ್ ನಂದು ಅಲ್ಲ, ಇನ್ಫ್ಯಾಕ್ಟ್ ನಮ್ಮ ಹೀರೋ ತುಂಬ ಅದ್ಭುತವಾಗಿ ಕಾಣಿಸ್ತಾರೆ. ಯಾಕಂದರೆ ಅಣ್ಣಯ್ಯದಲ್ಲಿ ಅವ್ರ ಕ್ಯಾರೆಕ್ಟರ್ ಎಷ್ಟು ಕಾಂಟ್ರಾಸ್ಟ್ ಅಂತಂದರೆ ಅಣ್ಣಯ್ಯದಲ್ಲಿ ಮಾತಿಗೆ ಅವರು ಜೈ ಮಕ್ಕಳವ ಅಂತಾರೆ, ಆದರೆ ಇಲ್ಲಿ ಸೂರ್ಯ ದೇವರ ಅವನು ಯಾವನವನು ಅಂತಾನೆ. ಸೊ ಆ ಥರ ಕಾಂಟ್ರಾಸ್ಟ್ ಇದ್ರೂ ಕೂಡ ನನಗೆ ನಿನ್ನೆ ನನ್ನ ಅಣ್ಣಯ್ಯದ ಎಲ್ಲ ಆ್ಯಕ್ಟರ್ಸ್ ಕೂಡ ನಿನ್ನೆ ಬಂದಿದ್ರು ಶೋಗೆ. ನಿನ್ನೆ ಪ್ರೀಮಿಯರ್ ಶೋನಲ್ಲಿ ನೋಡಿದಂಥ ಅವರೆಲ್ಲರೂ ಬಂದು ಇಷ್ಟಪಟ್ಟರು. ಈಗೆಲ್ಲೋ 1 ಸೆಕೆಂಡು ಅಣ್ಣಯ್ಯ ಕಾಣಿಸಲ್ವಲ್ಲ, ಒಂದೇ 1.1% ಅಣ್ಣಯ್ಯ ಕಾಣಿಸಲ್ಲ. ಅದು ಆಟೋಮೆಟಿಕ್ಲಿ ನೀನು ಅಣ್ಣಯ್ಯನೇ ಅಲ್ಲಪ್ಪ ಏನೋ ಸೂರ್ಯನ ಅಂತ ಪಾತ್ರಕ್ಕೆ ತೊಗೊಂಡೋಗ್ಬಿಡುತ್ತೆ. ಸೊ ಅದು ತುಂಬ ಇಷ್ಟ ಆಯಿತು ಅಂತ. ಆ್ಯಂಡ್ ನಾನು ಹೇಳ್ದಂಗೆ ಈಗ ನೀವೇ ಹೇಳ್ದಂಗೆ ಈಗ ಎಲ್ಲರೂ ಕೂಡ ಒಂದೇ ಮಾತು ಹೇಳ್ತಾ ಇರೋದು, ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ಜನರಿಗೆ ರೀಚ್ ಆಗಬೇಕು ಅಷ್ಟೇ ಅಂತ. ರೀಚ್ ಮಾಡೋವಂಥ ಕೆಲಸವನ್ನು ನೀವು ಮಾಡಿ ನಮ್ಮನ್ನು ಎಲ್ಲರೂ ಬೆಂಬಲಿಸಿ ಅಂತ ನಾನು ಇಲ್ಲಿ ಕೇಳಿದೆ. ನಾವು ಪ್ರಮೋಷನ್ ಆ್ಯಕ್ಟಿವಿಟಿ ಸ್ಟಾರ್ಟ್ ಆದಂಗಿಂದನೂ ನಾನು ಹೇಳ್ಕೊಂಬಂದಿದ್ದಿಷ್ಟೇ, ಪಂಚಭೂತಗಳಲ್ಲಿ ಬೆಂಕಿ ನೀರು ಗಾಳಿ ಅನ್ನೋ 3 ಕ್ಯಾರೆಕ್ಟರ್ನ ಸೃಷ್ಟಿ ಮಾಡಿದ್ದೀನಿ ಸೂರಿ ಪೆಟ್ಟಿಗೆ ಗಾಬರಿ ಮೂಲಕ. ಆ 3 ಪಾತ್ರಗಳು ಇವತ್ತು ಜನರ ಮನಸ್ಸಲ್ಲಿದೆ ಸರ್. ಆ 3 ಪಾತ್ರಗಳು ಸ್ಕ್ರೀನ್ ಮೇಲೆ ಮರೆಯುತ್ತೆ. ಸೊ ಅದನ್ನು ನೀವು ಮೆರೆಸಬೇಕು, ಉಳಿಸ್ಬೇಕು, ಹರಿಸ್ಬೇಕು ಅಂತ ಕೇಳ್ತೀನಿ. ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಯಿತು. ಅಂದರೆ ಈ ಥಿಯೇಟ್ರಲ್ಲಿ ಆಡಿಯನ್ಸ್ ರಿಯಾಕ್ಷನ್ಗಳನ್ನು ನೋಡಬೇಕಂತ ನಾವು 2-3 ವರ್ಷದಿಂದ ಈ ದಿನಕ್ಕೋಸ್ಕರ ತುಂಬ ಕಾಯ್ತಾ ಇದ್ವಿ. ಹೌದು. ಆಗ ಅಂದರೆ ಕೆಲವೊಂದು ಕಡೆ ನಾವು ಅಂದ್ಕೊಳ್ತಿದ್ವಿ ಈ ಪಂಚಿಗೆ, ಈ ಕಾಮಿಡಿಗೆ ನಗ್ಬೋದೇನೋ, ಈ ಸ್ಕೇರಿಗೆ ಹೆದರ್ತಾರೆ ಅಂತ. ಎಲ್ಲದು ಎಲ್ಲೆಲ್ಲಿ ಏನೇನು ಅಂದ್ಕೊಂಡಿದ್ವೋ ಎಲ್ಲ ಕಡೆ ನೀಟಾಗಿ ರಿಯಾಕ್ಷನ್ ಸಿಗ್ತಿದೆ. ವರ್ಕ್ ಆಗಿಲ್ಲ ಅನ್ನೋದು ಏನೂ ಇಲ್ಲ. ಮತ್ತು ಕೆಲವೊಂದೆಲ್ಲ ವರ್ಕ್ ಆಗುತ್ತಾ ಇಲ್ವೋ ಅಂತ ಅಂದ್ಕೊಂಡಿದ್ದೆಲ್ಲ ತುಂಬ ಚೆನ್ನಾಗಿ ಡೌಟ್ ಇರೋದೆಲ್ಲ ವರ್ಕ್ ಆಗಿಬಿಟ್ಟಿದೆ. ಅಂದರೆ ನಮಗೊಂಥರ ಬೋನಸ್ ಸುಮಾರು. ತುಂಬ ಖುಷಿ ಆಯಿತು. ಮತ್ತು ನೋಡಿದವರು ಎಲ್ಲರೂ 3 ಕ್ಯಾರೆಕ್ಟ್ರನ್ನ ಎಲ್ಲರೂ ತುಂಬ ಅಪ್ರಿಸಿಯೇಟ್ ಮಾಡ್ತಿದ್ದಾರೆ. ನಮ್ಮ ಹೀರೋಯಿನ್ನು ನೆಕ್ಸ್ಟು ಕರ್ನಾಟಕದ ಕ್ರಶ್ಶು. ಪೇಮೆಂಟ್ ಶೇರ್ ಮಾತಾಡಿದ್ದೀನಿ. ಶೇರ್ ಕೊಡ್ತಾರೆ, ಫ್ಲ್ಯಾಟ್ ಕಾರು. ಎಲ್ಲರ ಜೊತೆ ಕೂತ್ಕೊಂಡು ನೋಡಿದ್ರೆ ತುಂಬಾ ಖುಷಿ ಆಗ್ತದೆ. ಬಟ್ ಏನಂದರೆ ತುಂಬ ಒಂದು ಭಯ ಇತ್ತು ನಿನ್ನೆ ಪ್ರೀಮಿಯರ್ ಶೋ ಎಲ್ಲ ನೋಡಿ ಆದಮೇಲೆ. ಎಲ್ಲ ಜೆನ್ಯೂನ್ ರಿಯಾಕ್ಷನ್ಸೇ ಕೊಟ್ಟರು. ಬಟ್ ಇದು ಫಸ್ಟ್ ಡೇ ಅಲ್ವಾ, ಒಂದು ನರ್ವಸ್ನೆಸ್ ಇತ್ತು, ಒಂದು ಏನೋ ಒಂಥರ ಭಯ ಇತ್ತು. ಬಟ್ ಎಲ್ಲರ ಒಂದು ಜೆನ್ಯೂನ್ ರಿಯಾಕ್ಷನ್ಸ್ ನೋಡಿದ ಮೇಲೆ ಸ್ವಲ್ಪ ಸಮಾಧಾನ ಆಗ್ತದೆ. ತುಂಬ ಚೆನ್ನಾಗಿ ಬಂದಿದೆ ಅಂತ ಎಷ್ಟೋ ಜನ ಹೇಳಿದ್ರು. ಆ್ಯಂಡ್ ಎಷ್ಟೋ ಕಡೆ ಕಾಮಿಡಿಗಳೆಲ್ಲ ವರ್ಕ್ ಆಗಿದೆ. ಆ್ಯಂಡ್ ಜಂಪ್ ಸ್ಕೇರ್ಸ್ ಎಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಆ್ಯಂಡ್ ಅವರೆಲ್ಲ ಅದನ್ನು ಹೇಳೋದು ನೋಡಿ ತುಂಬ ಖುಷಿ ಆಯಿತು. ಸೊ ಐ ಹೋಪ್ ಇದೇ ಥರ ಅಂದರೆ ಸರ್ ಹೇಳಿದ ಹಾಗೆ ಬಾಯಿಂದ ಬಾಯಿಗೆ ಹೀಗೆ ಪ್ರಮೋಷನ್ಸ್ ಆಗ್ತಾ ಹೋದರೆ ಈ ಒಂದು ಸಿನಿಮಾ ಒಳ್ಳೆ ಮಟ್ಟಕ್ಕೆ ರೀಚ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಅಂದ್ಕೊಂಡಿದ್ವಿ ನಮ್ಮದೆಲ್ಲ ವರ್ಕ್ ಆಗುತ್ತೆ ಅದು ಇದು ಅಂತ. ಬಟ್ ಡೈರೆಕ್ಷನಲ್ಲೂ ಹೊಡ್ಕೊಂಡು ಹೋದ್ರು, ಲಿರಿಕ್ಸಲ್ಲೂ ಹೊಡ್ಕೊಂಡು ಹೋದ್ರು, ಆಮೇಲೆ ಈಗ ಆ್ಯಕ್ಟಿಂಗಲ್ಲೂ ಅವರೇ ಹೊಡ್ಕೊಂಡು ಹೋಗ್ತಾರೆ. ಆಲ್ರೌಂಡ್ರ್ ಆಗಿಬಿಟ್ಟಿದ್ದಾರೆ. ಅದೇ ನಮಗೂ ತುಂಬ ಖುಷಿ ಇದೆ. ಆ್ಯಂಡ್ ಮೇಜರ್ಲಿ ಸಿನಿಮಾ ನಾವು ಹಾರರ್ ಸಿನಿಮಾ ಅನ್ನೋಂಥದ್ದನ್ನ ಒಂದಷ್ಟು ಪೋರ್ಟ್ರೇ ಮಾಡಿದ್ದೀವಿ. ಬಟ್ ಜನ ಅವರಾಗೆ ನಿನ್ನೆ ಸುಮಾರಷ್ಟು ಜನ ಬರೀತಾರೆ ಕಾಮಿಡಿ ಅನ್ನೋಂಥದ್ದನ್ನ ಮೊದಲು ಹಾಕಿ ಕಾಮಿಡಿ ಹಾರರ್ ಸಿನಿಮಾ ಅನ್ನೋಂಥದ್ದು ಮಾಡ್ತಾರೆ. ಥ್ರಿಲ್ಲರು ಸಸ್ಪೆನ್ಸ್ ಎಷ್ಟಿದೆ ಅಷ್ಟೇ ಹಾಸ್ಯಾತ್ಮಕವಾಗಿ ಸಿನಿಮಾ ಹೋಗುತ್ತೆ. ಭಾಳ ಎಂಟರ್ಟೈನಿಂಗ್ ಆಗಿದೆ. ಎಷ್ಟೋ ಜನ ನನ್ನ ಹತ್ರ ಬಂದು ಹೇಳ್ತಾರೆ, ನಾವು ಇವಾಗಿನ ಸಿನಿಮಾಗಳಲ್ಲೊಂದು ಸುಮಾರಿಗೆಲ್ಲ ಫೋನ್ ಯೂಸ್ ಮಾಡ್ತೀವಿ, ಈ ಸಿನಿಮಾದಲ್ಲಿ ಫೋನ್ನ ಮರೆಸ್ತು ನಾವು ಫೋನ್ ತೆಗೆದು ನೋಡಬೇಕು ಅನ್ನೋಂಥದ್ದೇ 1 ಸೆಕೆಂಡಿಗೆ ಇದು ಮಾಡಿಲ್ಲ ಅಂತ. ಮತ್ತು ಅದೆಲ್ಲದಕ್ಕೂ ಪ್ಲಸ್ ಇನ್ನೊಂದೇನೆಂದರೆ ಈ ಸಿನಿಮಾದ ಮ್ಯೂಸಿಕ್ ಆ್ಯಂಡ್ ಕ್ಯಾಮ್ರಾ ವರ್ಕ್ ಕೂಡ ಅಷ್ಟೇ ಗ್ರಿಪ್ಪಿಂಗ್ ಆಗಿ ಹೋಗುತ್ತೆ. ಅದೊಂದು ಭಾಳ ಪ್ಲಸ್ ಆಗುತ್ತೆ ಸಿನಿಮಾಗೆ. ನೀವು ನೋಡಿರ್ಬೋದು ಟೆಕ್ನಿಕಲಿ ಅಷ್ಟೇ ಸೌಂಡ್ ಆಗಿರೋಂಥ ಸಿನಿಮಾ. ಅದಕ್ಕೆ ನಮ್ಮ ಸನಾಥ್ ಸರ್ ಭಾಳ ಕಾರಣ ಆಗುತ್ತೆ. ಅದಕ್ಕೆ ತುಂಬ ಖುಷಿ ಆಗ್ತಿದೆ. ಅಂದರೆ ಶೂಟ್ ಮಾಡುವಾಗ ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡುವಾಗ ನಮ್ಗೆ ಏನೊಂದು ಎಕ್ಸೈಟ್ಮೆಂಟ್ ಇತ್ತು. ಅಂದರೆ ಎಷ್ಟೋ ಸತಿ ನೋಡಿರ್ತೀವಿ ನಾವು ಸಿನಿಮಾ. ಅಂದರೆ ಶೂಟ್ ಮಾಡುವಾಗ ಫಸ್ಟ್ ನೋಡಿರ್ತೀವಿ, ದೆನ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡುವಾಗ ತುಂಬ ಸಲ ನೋಡಬೇಕಾಗತ್ತೆ. ಇವತ್ತಿಗೂ ಜನರೊಟ್ಟಿಗೆ ನಾನು ನೋಡಬೇಕಾದ್ರೆ ನಂಗೆ ತುಂಬ ಫ್ರೆಶ್ ಆಗಿ ನಂಗೆ ಎಲ್ಲೆಲ್ಲ ನನಗೆ ಜಂಪ್ ಸ್ಕೇರ್ ಎಲ್ಲ ಅನಿಸ್ತು. ಆಮೇಲೆ ಈ ಸಿನಿಮಾ ಕಾಮಿಡಿ ವೈಸ್ ಆಗಿರ್ಬೋದು ಮತ್ತು ಪ್ರತಿಯೊಂದು ಆ್ಯಕ್ಟರ್ಸು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅದರಿಂದ ಚೆನ್ನಾಗಿ ತೆಗಿಯೋಕ್ಕಾಯ್ತು ನನಗೆ. ಆಮೇಲೆ ಡೈರೆಕ್ಟ್ರ್ ಸಪೋರ್ಟು, ದೆನ್ ಎವ್ರಿಥಿಂಗ್ ತುಂಬ ಚೆನ್ನಾಗಿ ಬಂದಿದೆ. ಮತ್ತು ನಂಗೆ ತುಂಬ ಜನ ಒಳ್ಳೆ ರಿವ್ಯೂ ಕೊಡ್ತಾ ಇದ್ದಾರೆ. ಸೊ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಬೇಕು. ಆವಾಗಲೇ ನಮಗೆ ನಮ್ಮ ಏನು ವರ್ಕ್ ಇದೆ ಎಲ್ರಿಗೂ ಗೊತ್ತಾಗೋದು. ಥ್ಯಾಂಕ್ ಯು ಸೊ ಮಚ್. ಫೈನಲಿ ಪಾರ್ಟ್ 2 ಬರುತ್ತೆ. ಪಾರ್ಟ್ 2 ಖಂಡಿತವಾಗ್ಲೂ ಬರುತ್ತೆ.
ಅದಕ್ಕೆ ಅದು ನಮ್ಮ ಜನರ ಸಪೋರ್ಟ್ ಮೇಲೆ ನಾವು ಖಂಡಿತವಾಗ್ಲೂ ಪಾರ್ಟ್ 2ನ ತೊಗೊಬರ್ತೀವಿ. ಇದನ್ನು ಜನ ಖಂಡಿತವಾಗ್ಲೂ ಈಗ ಅಪ್ಪಿ ಏನು ಖುಷಿಯಲ್ಲಿ ಅವ್ರು ನಮ್ಮನ್ನು ಪ್ರೋತ್ಸಾಹಿಸ್ತಿದ್ದಾರೆ, ಈ ಪ್ರೋತ್ಸಾಹಕ್ಕೆ ಖಂಡಿತವಾಗ್ಲೂ ಪಾರ್ಟ್ 2 ಅಂತೂ ಬಂದೇ ಬರುತ್ತೆ.